ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ಇವತ್ತು ರೆಡಿ ಆಗಿಬಿಟ್ಟು ಹೊರಗಡೆ ನಮ್ಮ ಮಮ್ಮಿ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿ ಟೈಮ್ ಅಂತಂದರೆ ನಾವು ಯಾವಾಗಲೂ ವೇರ್ ಮಾಡೋ ಡ್ರೆಸ್ಗಳು ನಮಗೆ ಅಷ್ಟು ಕಂಫರ್ಟೇಬಲ್ ಅನ್ಸಲ್ಲ, ನಮಗೆ ಫ್ರೀ ಸೈಜ್ ಡ್ರೆಸ್ಗಳು ಬೇಕು ಅಂತ ಅನ್ಸುತ್ತೆ ಅಲ್ವಾ. ಸೊ ಇವತ್ತು ಸ್ವಲ್ಪ ಮೆಟರ್ನಿಟಿ ಡ್ರೆಸ್ಸಸ್ ಎಲ್ಲ ತೊಗೊಂಡು ಬರೋಣ ಅಂತ ಶಾಪಿಂಗ್ ಬಂದಿದ್ದೀವಿ. ಶಾಪಿಂಗ್ ಎಲ್ಲ ಆದ್ಮೇಲೆ ನನ್ನ ಮಗನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಒಂದು ಬೇಕ್ರಿಯಲ್ಲಿ ಏನೋ ಒಂದಷ್ಟು ಕೇಕು ಜ್ಯೂಸು ಎಲ್ಲ ಬೇಕು ಅಂತ ಹೇಳ್ದ. ಓಕೆ ಅಂತ ಅಂದ್ಬಿಟ್ಟು ಅವನಿಗೆ ತಗೊಡ್ತಾ ಇದ್ದೀನಿ. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮನೆಗೆ ಹೋಗಿ ಒಂದು ಒಳ್ಳೆ ನಿದ್ದೆ ಮಾಡಿ ಮತ್ತೆ ಈವ್ನಿಂಗ್ ತರಕಾರಿ ಫ್ರೂಟ್ಸು ಎಲ್ಲನೂ ತಗೋಬೇಕಿತ್ತು. ಹಾಗಾಗಿ ಮಾರ್ಕೆಟಿಗೆ ಬಂದ್ವಿ. ಅಲ್ಲಿಂದ ಮನೆಗೆ ಬಂದರೆ ಅಡುಗೆ ಕೆಲಸ ಅಂತೂ ಇದ್ದೇ ಇರುತ್ತೆ. ಅದಕ್ಕೂ ಮುಂಚೆ ತಂದಿರೋ ಫ್ರೂಟ್ಸ್ ಎಲ್ಲನೂ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಫ್ರೂಟ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಇವಾಗಂತೂ ದ್ರಾಕ್ಷಿ ಸೀಸನ್ ಇರೋದ್ರಿಂದ ದ್ರಾಕ್ಷಿ ಸಕ್ಕ ಸ್ವೀಟ್ ಆಗಿದೆ. ಬಟ್ ಅದಕ್ಕೆ ಹಾಕಿರೋಂಥ ಸ್ಪ್ರೇಸು ಕೆಮಿಕಲ್ಸು ಎಲ್ಲನೂ ನಾವು ನೀಟಾಗಿ ವಾಶ್ ಮಾಡಬೇಕು. ನಾನು 3-4 ಟೈಮ್ ಹಾಗೆ ವಾಶ್ ಮಾಡಿ ನಂತರ ನೀರಿಗೆ ಸಾಲ್ಟ್ನ ಹಾಕ್ಬಿಟ್ಟು ಅದನ್ನು 10 to 15 ಮಿನಿಟ್ಸ್ ಹಾಗೆ ಮುಚ್ಚಿಟ್ಬಿಡ್ತೀನಿ. ಮತ್ತೆ ಒಂದು 2 ಟೈಮ್ ವಾಶ್ ಆದಮೇಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇವತ್ತಿನ ಅಡುಗೆ ಬಂದ್ಬಿಟ್ಟು ಬೇಳೆ ಸೊಪ್ಪು ಎಲ್ಲ ಹಾಕಿ ಪಲ್ಯ ಮಾಡಿ ಉಪ್ಪು ಸಾಂಬಾರು ಮಾಡಿದ್ದೆ, ಮತ್ತೆ ಮುದ್ದೆನ ಮಾಡ್ಕೊತಾ ಇದ್ದೆ. ನಮ್ಮನೇಲಿ ಉಪ್ಪು ಸಾಂಬಾರು ಎಲ್ಲ ಮಾಡಿದ್ರೆ ಮುದ್ದೆ ಕಂಪಲ್ಸರಿ ಇರಬೇಕು. ಇನ್ನು ನಾನ್ ವೆಜ್ ಮಾಡಿದ್ರು ಕೂಡ ಮುದ್ದೆ ಇದ್ದೇ ಇರುತ್ತೆ. ಅದು ಒಂಥರ ಮುದ್ದೆ ಇಲ್ಲ ಅಂತ ಅಂದರೆ ಊಟ ಫುಲ್ಫಿಲ್ ಅಂತಾನೆ ಅನ್ಸಲ್ಲ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ನಲ್ಗೆ ಏನು ಮಾಡ್ತಾ ಇದ್ದೀನಿ, ನೀವು ಲಾಂಗ್ ವಿಡಿಯೋ ನೋಡಬೇಕು, ನಾನು ಶಾಪಿಂಗಲ್ಲಿ ಏನೇನೆಲ್ಲ ತೊಗೊಂಡು ಬಂದೆ ಅಂತ ನೋಡಬೇಕು ಅಂತಂದರೆ ಶೈಲು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.